ಬೈಕಲ್ಲಿ ಪಿಕಪ್ ಕಡಿಮೆ ಆಗಿದೆ ಅನ್ನಿಸ್ತಾ ಇದೆಯಾ? ಹಾಗಾದ್ರೆ ಈ ಮಿಸ್ಟೇಕ್ ಖಂಡಿತ ಮಾಡ್ತಾ ಇರ್ತೀರಾ ನೀವು. ಬೈಕಲ್ಲಿ ಪಿಕಪ್ ಕಡಿಮೆ ಆಗೋಕ್ಕೆ ಜಾಸ್ತಿ ರೀಸನ್ಸ್ ಇರುತ್ತೆ ಅದ್ರಲ್ಲಿ. ಬಟ್ ಅದರಲ್ಲಿ ಮೇಜರ್ ರೀಸನ್ ಬಂದ್ಬಿಟ್ಟು ನಿಮ್ಮ ಏರ್ ಫಿಲ್ಟರ್ ಆಗುತ್ತೆ. ನೀವು ಯಾವಾಗಾದ್ರೂ ಬೈಕನ್ನು ಸರ್ವಿಸ್ಗೆ ಬಿಟ್ಟಾಗ ನೀವೆಲ್ಲರೂ ಚೇಂಜ್ ಮಾಡಿಸೋದೇನು ಆಯಿಲ್ ಫಿಲ್ಟರ್ ಆ್ಯಂಡ್ ಚೇಂಜ್ ಲೂಬ್ರಿಕೆಂಟ್ ಕೂಡ ಮಾಡಿಸ್ಕೊಂಡು ಬರ್ತೀರಾ. ಇದೆಲ್ಲ ನಾರ್ಮಲ್ ಆಗಿ ಚೇಂಜ್ ಮಾಡಿಸ್ಕೊಂಡು ಒಂದು ವಾಟರ್ ಸರ್ವಿಸ್ ಮಾಡಿಸ್ಕೊಂಡು ಬಂದ್ಬಿಡ್ತೀರಾ. ಬಟ್ ನೀವೆಲ್ಲರೂ ಕಾನ್ಸಿಕ್ಯೂಟಿವ್ಲಿ ಮರ್ತೋಗೋದೇನು ಅಂದರೆ ಏರ್ ಫಿಲ್ಟರು. ಸೊ ಆ ಏರ್ ಫಿಲ್ಟರು ನಿಮ್ಮ ಬೈಕಲ್ಲಿ ಜಾಸ್ತಿ ಮೇಜರ್ ರೋಲ್ ಪರ್ಫಾರ್ಮ್ ಮಾಡುತ್ತೆ. ಬಿಕಾಸ್ ಲೈಕ್ ನಿಮಗೆ ಏರ್ ಇಂಟೇಕ್ ಪ್ರಾಪರ್ ಆಗಾದ್ರೆ ನಿಮ್ಮ ಪವರ್ ಡೆಲಿವರಿ ಪ್ರಾಪರ್ ಆಗೋದು. ಸೊ ಆ ಏರ್ ಇಂಟೇಕೆ ನಿಮ್ಗೆ ಪ್ರಾಪರ್ ಆಗಿಲ್ಲ ಅಂದರೆ ನಿಮ್ಮ ಪವರ್ ನೀವು ಫೀಲೇ ಮಾಡೋಕ್ಕಾಗಲ್ಲ. ಜಾಸ್ತಿ ಅಂದರೆ ಜಾಸ್ತಿ ಡೌನ್ ಆಗಿಬಿಡುತ್ತೆ ಪವರು. ಸೊ ಯಾವತ್ತೇ ಆಗಲಿ ನಿಮ್ಮ ಏರ್ ಫಿಲ್ಟರ್ನ ಒಂದು 3,000 to 5,000 ಕಿಲೋಮೀಟರ್ಸ್ಗೆ ಪ್ರಾಪರಾಗಿ ಕ್ಲೀನ್ ಮಾಡಿಸಿ. ಇಫ್ ಇನ್ ಕೇಸ್ ಅದೇನಾದರೂ ಹಾಳಾಗಿದ್ರೆ ಸೊ ಹೊಸದನ್ನು ಹಾಕ್ಸಿ. ಅದು ಸ್ಟಾಕ್ ಏರ್ ಫಿಲ್ಟರ್ಸ್ಗೆ ಮಾತ್ರ. ಇಫ್ ಇನ್ ಕೇಸ್ ನೀವೇನಾದರೂ ಪರ್ಫಾರ್ಮೆನ್ಸ್ ಏರ್ ಫಿಲ್ಟರ್ ಯೂಸ್ ಮಾಡ್ತಾ ಇದ್ದೀರಾ, ಇಫ್ ಇನ್ ಕೇಸ್ ಲೈಕ್ ಎಂಗೇಜ್, K&N ಇಲ್ಲಾಂದ್ರೆ BMC ಏರ್ ಫಿಲ್ಟರ್, ಈ ಥರ ಕಂಪ್ನೀಸ್ದು ಪರ್ಫಾರ್ಮೆನ್ಸ್ ಏರ್ ಫಿಲ್ಟರ್ಸ್ ಯೂಸ್ ಮಾಡ್ತಿದ್ದೀರಾ ಅಂದರೆ ನಿಮಗೆ ಒಂದು 6,000 to 10,000 ಕಿಲೋಮೀಟರ್ಸ್ ಒನ್ಸ್ ಅದನ್ನು ಕ್ಲೀನ್ ಮಾಡಿಸ್ಬೇಕಾಗುತ್ತೆ. ಸೊ ಕ್ಲೀನ್ ಮಾಡಿಬಿಟ್ಟು ಅದನ್ನೇ ಹಾಕ್ಬೋದು. ನಿಮಗೆ ಪರ್ಫಾರ್ಮೆನ್ಸ್ ಏರ್ ಫಿಲ್ಟರಲ್ಲಿ ಅಡ್ವಾಂಟೇಜ್ ಏನು ಅಂದರೆ ಕಾನ್ಸಿಕ್ಯೂಟಿವ್ಲಿ ಚೇಂಜ್ ಮಾಡಿಸ್ಕೋ ಅವಶ್ಯಕತೆ ಇರಲ್ಲ. ಅದರದ್ದು ಕ್ಲೈಮಿಂಗ್ ಬಂದ್ಬಿಟ್ಟೆ 80,000 to 1 lakh ಕಿಲೋಮೀಟರ್ಸ್ವರೆಗೂ ಓಡುತ್ತೆ ಅಂದ್ಬಿಟ್ಟು. ಸೊ ಯಾವತ್ತೇ ಆಗಲಿ ನಿಮ್ಮ ಗಾಡಿಯಲ್ಲಿ ಏರ್ ಫಿಲ್ಟರ್ ಜಾಸ್ತಿ ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ಪ್ರಾಪರ್ ಕ್ಲೀನ್ ಮಾಡಿಸಿ ಅದನ್ನು ಪ್ರಾಪರಾಗಿ ಮೇಂಟೈನ್ ಮಾಡ್ಕೊಳ್ಳಿ.